ತುಂಬ ಚೆನ್ನಾಗಿದೆ. ಬನ್ನಿ ಮೇಲ್ಗಡೆ ದೊಡ್ಡ ದೊಡ್ಡ ಬಂಡೆಕಲ್ಲೆಲ್ಲ ಇದೆ. ಹತ್ತಿ ಸುಸ್ತಾಗುತ್ತೆ. ಪ್ರಕೃತಿ ತಾಣವಾದ ಸುಂದರವಾಗಿರುವ ಬನ್ನಿ ಸರ್ ನೀವು. ಈ ಸ್ಥಳ ಮನೋಹರವಾಗಿದೆ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಕುಂತಿಬೆಟ್ಟ. ಎಲ್ಲರಿಗೂ ನಮಸ್ಕಾರ. ನಾನು ಮಹೇಶ್, ನಿಮ್ಮ ಪ್ರೀತಿಯ ಪಯಣಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನೊಂದು ಧಾರ್ಮಿಕ ಕ್ಷೇತ್ರಕ್ಕೆ ಬಂದಿದ್ದೆ. ಆ ಕ್ಷೇತ್ರದ ಹೆಸರು ಕುಂತಿಬೆಟ್ಟ ಅಂತ. ಇದಿರುವುದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಿಂದ ಒಂದು 5 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಬನ್ನಿ ನೋಡೋಣ ಹೇಗಿದೆ ಅಂತ. ಒಂದು 50 ಮೆಟ್ಲಿರ್ಬೋದು ಅಷ್ಟೇ. ಚೆನ್ನಾಗಿದೆ. ಬನ್ನಿ, ಬ್ಯಾಕ್ ಕಾಣಿಸುತ್ತಲ್ಲ. ಇದು ಮೆಟ್ಲಿಂದ ಹೋಗ್ಬೋದು, ಜಾಸ್ತಿ ಏನಿಲ್ಲ, ಅಷ್ಟು ಆರಾಮಾಗಿ ಹೋಗ್ಬೋದು. ದಾರಿ ಕೂಡ ಇದೆ, ಕಾಲ್ದಾರಿ ಕೂಡ ಇದೆ. ಆ ಕಡೆಯಿಂದ ಬರಬೇಕು, ಆ ಕಡೆಯಿಂದ ಕಾರು ವೆಹಿಕಲ್ ಎಲ್ಲ ಬರುತ್ತೆ ಆ ಕಡೆಯಿಂದ. ಚೆನ್ನಾಗಿದೆ. ಬನ್ನಿ ಬನ್ನಿ ನೋಡೋಣ. ಚೆನ್ನಾಗಿದೆ. ಇದೆಲ್ಲ ಬಂಡೆಕಲ್ಲೆಲ್ಲ ಇದೆ. ಬಂಡೆಕಲ್ಲಿನಲ್ಲೇ ಕೆತ್ತಿರೋ ಗಣೇಶನ ಮೂರ್ತಿ ಇದೆ. ತುಂಬ ಚೆನ್ನಾಗಿದೆ. ಬನ್ನಿ ನೋಡೋಣ. ಇಲ್ಲಿ ನೋಡಿ, ಬಹಳ ವರ್ಷಗಳ ಹಿಂದೆ ಕೆತ್ತಿದಂತಹ, ಕಲ್ಲಿನಲ್ಲಿ ಕೆತ್ತಿದಂತಹ ಗಣೇಶನ ಮೂರ್ತಿ ಇದೆ. ದೊಡ್ಡದಿದೆ. ಒಂದು 4 ಅಡಿ ಹೈಟ್ ಇರ್ಬೋದು. ಅಗಲ ಒಂದು 5 ಅಡಿ ಅಂತ. ಚೆನ್ನಾಗಿದೆ. ಬನ್ನಿ, ಹಾಗೆ ಒಂದು ಕಲ್ಯಾಣಿ ಕೊಳ ಇದೆ ಇಲ್ಲಿ, ಅದು ಒಂದ್ಸಲ ನೋಡೋಣ. ಇದು ಮಲ್ಲಿಕಾರ್ಜುನ ಸ್ವಾಮಿ ದೇವರ ನವೀಕರಣ. ಮಲ್ಲಿಕಾರ್ಜುನ ಗುಡಿ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಎದುರುಗಡೆನೆ ಮೂಲ ದೇವರಿದೆ, ಮಲ್ಲಿಕಾರ್ಜುನ ಸ್ವಾಮಿಯವರ. ಈಗ ಬಾಗ್ಲಾಕಿದೆ. ಇನ್ನು ಸಂಜೆ 5-6 ಗಂಟೆಗೆ ತೆಗಿಬಹುದು. ನಾವು ಹೀಗೆ ಪ್ರವಾಸಕ್ಕೆ ಬಂದಾಗ ಇದೆಲ್ಲ ನೋಡಿದ್ದು ಇದೇ ಮೊದಲು. ಭಾಳ ಸೊಗಸಾಗಿದೆ. ಆದರೆ ಸಾಲಾಗಿ ನಾಗರಕಲ್ಲಿಗೆ ಇದೆ. ಇಲ್ಲಿ ವಿಶೇಷ ಪೂಜೆ ಬಂದಾಗ ಎಲ್ಲ ಪೂಜೆ ಸಲ್ಲಿಸ್ತಾರೆ ಇಲ್ಲೆಲ್ಲ. ಚೆನ್ನಾಗಿದೆ. ಬನ್ನಿ. ಗೋಪುರ, ದೇವಸ್ಥಾನ ಗೋಪುರ. ಅದು ಗೋಪುರ, ಇದು ಪುರಾತನವಾದ ದೇವಸ್ಥಾನ. ಮುಂಬಾಗಿಲಿನ ಗೋಪುರ, ಮಧ್ಯದಲ್ಲಿ ದೇವಸ್ಥಾನ ಇದೆ. ಹಾಗೆ ಹಿಂದೆ ಜನಗಳಿದ್ರೆ, ಇದೆ ಪಕ್ಕದಲ್ಲಿ ಕೊಳ ಇದೆ, ಕಲ್ಯಾಣಿ ಕೊಳ ಇದೆ. ಇದು ಬಹಳ ಅದ್ಭುತವಾಗಿದೆ. ಇದು ಯಾರು ಕಟ್ಸಿದ್ರು ಅನ್ನೋ ಮಾಹಿತಿ ಇಲ್ಲದೆ ಬಂದ್ಬಿಟ್ಟಿದ್ದೀವಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಈ ಕೊಳದಲ್ಲಿ ಈಜಬೇಕು ಅನ್ನೋ ಆಸೆ, ಆದರೆ ಬೇಡ, ಅವಕಾಶ ಇಲ್ಲ ಅಂತ ಇಲ್ಲಿ ಗೇಟಿಗೆ ಬಾಗಿಲು ಹಾಕಿರೋದ್ರಿಂದ ಅವಕಾಶ ಇಲ್ಲ ಅಂದ್ಕೊಂಡು ನಾವು ಆಚೆ ನಿಂತಿದ್ದೀವಿ. ಈ ಕಲ್ಯಾಣಿ ಎಷ್ಟು ಚೆನ್ನಾಗಿದೆ ನೋಡಿ. ಹಿಂದಿನ ಕಾಲದವರು ಎಲ್ಲ ನಮಗೆ ಬದುಕೋಕ್ಕೆ ಅನುಕೂಲ ಮಾಡಿಕೊಟ್ರೆ, ಈಗಿನ ಕಾಲದವ್ರು ಬಂದರೆ ಇದನ್ನು ಲೂಟಿ ಮಾಡಿಬಿಡ್ತಾರೆ. ಅದನ್ನು ಹೇಳ್ಬಾರ್ದು. ಆದರೂ ಒಂದು ಲೈಟಾಗಿ ಹೇಳಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕಂದರೆ ನಾನು ಈ ದೇಶದಲ್ಲಿ ಬದುಕಬೇಕಲ್ಲ, ದಯವಿಟ್ಟು ಅದಕ್ಕೆ ನಾನು ಕ್ಷಮಿಸ್ಬಿಡಿ ಅಂತ ಕೇಳಿದ್ದೀನಿ. ಮೇಲೆ ನೋಡಿ ಬೆಟ್ಟ ಎಷ್ಟು ಚೆನ್ನಾಗಿದೆ. ಮೇಲಲ್ಲಿ ಬೆಟ್ಟ ಎಷ್ಟು ಸುಂದರವಾಗಿದೆ. ಅಲ್ಲೊಂದು ನಾಗರಕಲ್ ಥರ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲಿ ನಮ್ಮ ಸ್ನೇಹಿತರು ಮಹೇಶ್ ಹಾಗೂ ಮದನ್ ಅವರು ಅವ್ರು 6 ಇಡ್ಲಿ ತಿಂದ್ರು, ನನಗೆ 5 ಇಡ್ಲಿ ಕೊಡ್ಸಿದ್ರು. ಮಹಾನ್ ಮೋಸ ಅದು. ನಗ್ತಾರೆ ನೋಡಿ ಹೇಳಿದ್ರೆ. ಅವ್ರಿಗಿಂತ ತೂಕ ಸೈಜು ಜಾಸ್ತಿ ಇದ್ದೀನಿ. ಅಷ್ಟೇ ಇಡ್ಲಿ, ಅದಕ್ಕೇನೆ. ಓಕೆ. ಜೊತೆಗೆ ಇಲ್ಲಿ ಒಂದು ಪ್ರಮುಖವಾದ ವಿಷಯ,
ಎಲ್ಲ ಯಾರೇ ಬಂದರೂ ಸ್ವಚ್ಛತೆಗೆ ಮೊದಲು ಆದ್ಯತೆ ನೀಡಿ. ಸ್ವಚ್ಛತೆ ಇಲ್ಲ ಅಂದರೆ ಏನೂ ಚೆನ್ನಾಗಿರಲ್ಲ. ನನ್ನ ದೇವಸ್ಥಾನದ ಮುಂದೆನೇ ಈ ರೀತಿ ಕಸ ಕಡ್ಡಿಗಳು ನೋಡಿ ಬಹಳ ಬೇಸರ ಆಯಿತು. ಆದ್ದರಿಂದ ಯಾರೇ ವ್ಯಕ್ತಿ ಬಂದರೂ ಮೊದಲು ಸ್ವಚ್ಛತೆ ಬಗ್ಗೆ ಕಾಳಜಿ ಇರಲಿ. ಮತ್ತು ಅಲ್ಲಲ್ಲೇ ಕಸದ ತೊಟ್ಟಿ ಇದ್ದರೆ ಬಹಳ ಅನುಕೂಲ. ಇಲ್ಲಿನ ಅಧಿಕಾರಿಗಳಿಗೆ ನಾನು ಒಂದು ಮನವಿ, ದಯವಿಟ್ಟು ನಾವು ಇಲ್ಲಿ ಅಲ್ಲೊಂದು ಕಸಗಳು ತೊಟ್ಟಿ ಇಟ್ಟರೆ ಅಲ್ಲಿ ಹಾಕೋಕ್ಕೆ ಒಂದು ಅನುವು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಎಲ್ಲಂದ್ರಲ್ಲಿ ಎಸೀತಾ ಇರ್ತಾರೆ. ಬೆಟ್ಟ ಇದು ಕಲ್ಲಿನ ಬೆಟ್ಟ ಹತ್ತಾ ಇದ್ದೀನಿ ನಾವು ಮಹೇಶು. ಗ್ರಿಪ್ ಇಲ್ಲ, ಚಪ್ಪಲಿ ಜಾರು ಬಿಡುತ್ತೆ. ಗ್ರಿಪ್ ಹೊರಗೈತೆ. ಶೂಟಿಂಗ್ ಇಲ್ಲ. ಒಂದು ಪುಟ್ಟ ಅಂಗಡಿ ಇದೆ. ಇದು ಈ ಥರ ಕೊಟ್ರಿ. ಸರಿ ಕೊಡ್ತೀನಿ. ತರಬಂದಿ ಮತ್ತೆ ಸಾಕು ಒಂದು ಒಂದೇ ಸಾಕ ಕೋಲ್ಡ್ ಕೊಡ್ತೀನಿ ಬಿಡಿ ನಿಮಗೆ. ಕೋಲ್ಡ್ ಕೊಡ್ತೀನಿ ತಗೊಬನ್ನಿ. ದೊಡ್ಡದು ಕದಾ ಎಷ್ಟು ವ್ಯಾಪಾರ ಆಯ್ತದೆ? ಎಷ್ಟು ವ್ಯಾಪಾರ ಆಯ್ತದೆ ಯಜಮಾನ್ರಿ ಇಲ್ಲಿ? ಸರ್ ನೋಡಿ, ಇಂಥವ್ರಿಗೆ ವ್ಯಾಪಾರ ಮಾಡಿ ಪ್ರೋತ್ಸಾಹ ನೀಡ್ಬೇಕು ನಾವು ಈ ಸ್ಪಾಟ್ ಬಂದ್ರೆ. ಹಾಂ, ಪಕ್ಕದಲ್ಲೇ ಇದೆ ಒಂದು ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಬನ್ನಿ ಹೋಗೋಣ. ಬಹಳ ಪುರಾತನವಾದದ್ದು. ಮನುಷ್ಯ ರೈಟ್. ಮನುಷ್ಯ ಇದು ಮುನೇಶ್ವರ ದೇವಸ್ಥಾನ. ನೋಡಿ ಒಳಗಡೆ ಎಷ್ಟು ಗಲೀಜು ಮಾಡಿದ್ದಾರೆ ನೋಡಿ. ಹಾಂ ನೋಡಿ. ದಯವಿಟ್ಟು ಬಂದು ಈ ಥರ ಎಲ್ಲ ಬರೆದು ಗಲೀಜು ಮಾಡಬೇಡಿ. ನೋಡಿ ಎಷ್ಟೊಂದು ಗಲೀಜು ಮಾಡಿದ್ದಾರೆ ನೋಡಿ. ಕೆಳಗಡೆ ಎಷ್ಟೊಂದು ಏನು ಕ್ಲೀನ್ ಮಾಡೋರು ಗತಿ ಇಲ್ಲ. ಹಿಂದೂ ಧರ್ಮ ಉಳಿಸೋರು ಯಾರು ಮಾತಾಡೋಲ್ಲ ಇದ್ರ ಬಗ್ಗೆ ಅಂತ ಅಂದ್ಕೊತೀನಿ, ಅಥವಾ ಮಾತಾಡಿರ್ಬೋದು, ನಂಗೆ ಗೊತ್ತಿಲ್ಲ. ದಯವಿಟ್ಟು ಈ ದೇವಸ್ಥಾನನ ಸ್ವಲ್ಪ ಗಮನ ಕೊಡಲಿ ಮುಜರಾಯಿ ಇಲಾಖೆ ಅನ್ನೋದು ನನ್ನ ಆಸೆ ಅಷ್ಟೇ. ಓಕೆ. ಪುರಾತನವಾದ ದೇವಸ್ಥಾನ ಹಾಗೂ ಸ್ಮಾರಕಗಳನ್ನು ರಕ್ಷಿಸೋದು ನಮ್ಮ ಗುರಿ, ನಮ್ಮ ಕೆಲಸ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಧಿಕಾರಿಗಳಷ್ಟೇ. ಒಂದು ನಿಮಿಷ ರೀ. ಹೇಳಿ. ಇಲ್ಲಿ ತುಂಬ ಜನ ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ. ಇಲ್ಲಿ ಮುದ್ರಾಲಯಕ್ಕೆ ಇಲ್ಲಿ ಬಂದು ಹೊಸಿ ತನಿಖೆ ಮಾಡಿ ಇದು ಮಾಡಿದ್ರೆ ಹೊಸಿ ಕಂಟ್ರೋಲಾಗಿ ಬಿಗಿ ಭದ್ರತೆ ಇರ್ತದೆ. ಇಲ್ಲಾಂದ್ರೆ ಹೊರಗಡೆಯಿಂದ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಹೆಣ್ಮಕ್ಳು ಬರ್ತಾರೆ, ಹೋಯ್ತಾ ಇರ್ತಾರೆ. ಒಂದು ಕಂಡೀಷನ್ ಮಾಡಿದ್ರೆ ಎಲ್ಲ ಒಂದು ಭದ್ರತೆ ಇರ್ತದೆ. ದೇವಸ್ಥಾನದ ಅಲ್ಲಿ ಇದೆಯಲ್ಲಿ ಇದಾಗಿರ್ತದೆ. ಇಲ್ಲಿ ವಾಶ್ರೂಮ್ ಇದೆಯಾ? ವಾಶ್ರೂಮು ಇಲ್ಲಿ ಯಾವುದೂ ಇಲ್ಲ. ಎಲ್ಲ ಅಲ್ಲಿ ದೇವಸ್ಥಾನದ ಕೆಳಗಡೆ ಐತೆ, ಸ್ಕೂಲ್ ಹತ್ರ ಐತೆ. ಇಲ್ಲಿ ಯಾವುದೂ ಇಲ್ಲ. ಅದನ್ನು ವ್ಯವಸ್ಥೆ ಆಗಬೇಕು. ಆಮೇಲೆ ಇಲ್ಲಿ ಬಂದೋಬಸ್ತ್ ಇರಬೇಕು. ಏನಕ್ಕೆ ಅಂದ್ರೆ ಇಲ್ಲಿ ಬಂದವರು ಹೊರಗಡೆ ಹೋದರು, ಇಲ್ಲಿ ಬೆಟ್ಟ ಹತ್ತಿದ್ರು, ಯಾವ ಕಡೆ ಬಂದ್ರು ಹೋದ್ರು ಅಂತ ಮಾಹಿತಿ ಇರಬೇಕು. ಎಸ್, ಕರೆಕ್ಟ್. ಮಾಹಿತಿ ಇದ್ರೆ ಈಗ ಏನೇ ಹೆಚ್ಚು ಕಮ್ಮಿ ಆದ್ರೂ ಹಿಂಗೆ ಬಂದು ಹೋದ್ರು ಮಾಹಿತಿ ತಗೊಂಡು ಬೇಕಾದ್ರೆ ಹಿಂಗೆ ಕಡೆ ಹೋದ್ರು ಅನ್ನೋದಾದ್ರು ಮಾಹಿತಿ ತಗೊಂಡು. ಇಲ್ಲಿ ಕಲ್ಯಾಣ ಮಂಟಪ ಇದೆಯಲ್ಲ, ಹಾ, ಅಲ್ಲಾದ್ರೂ ವಾಶ್ರೂಮ್ ಇದೆಯಾ ಒಳಗಡೆ? ಇಲ್ಲ ಇಲ್ಲ ಅಲ್ಲಿ ಟಾಯ್ಲೆಟ್ ರೂಮ್ ವಾಶ್ರೂಮ್ ಇಲ್ವಾ?